ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಇದು ಲ್ಯಾಂಡ್ ಸರ್ವೇಯರ್ ಮ್ಯಾಥಮೆಟಿಕ್ಸ್ ಪ್ರೀ ಕ್ಲಾಸ್ 4ನೇ ಕ್ಲಾಸ್ ಇದಾಗಿರ್ತದೆ. ಸೊ ನಿಮ್ಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದ್ರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ನೀವು ಕ್ಲಾಸ್ಗಳನ್ನ ಕೇಳಬಹುದಾಗಿರ್ತದೆ. ಸೊ ಮೆಂಬರ್ಶಿಪ್ ಯಾವ ರೀತಿ ಪಡೆದುಕೊಂಡು ವಿಡಿಯೋನ ನಾನು ಈಗಾಗಲೇ ಹಾಕಿದ್ದಾನೆ, ನೀವು ಅದನ್ನು ನೋಡಿ ತೆಗೆದುಕೊಳ್ಬೋದು. ಅಥವಾ ನಿಮ್ಗೆ ಮತ್ತೇನಾದರೂ ತೊಂದರೆಗಳು ಉಂಟಾದಲ್ಲಿ ಏನೈತಿ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದಾಗಿರ್ತದೆ. ಸೊ ಟೆಲಿಗ್ರಾಮ್ ಲಿಂಕನ್ನು ಏನೈತಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತಾನೆ, ನೀವು ಅದನ್ನು ನೋಡ್ಬೋದಾಗಿರ್ತದೆ. ಸೊ ಈಗ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲೇ ಕ್ವಶನ, ಇಫ್ ಎನ್ ಆಫ್ ಎ ಈಕ್ವಲ್ ಟು 3, ಎನ್ ಆಫ್ ಬಿ ಈಕ್ವಲ್ ಟು 4, ದೆನ್ ಎನ್ ಆಫ್ ಎ ಇಂಟು ಬಿ ಇಂಟು ಎ ಇಂಟು ಈಸ್ ಈಕ್ವಲ್ ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎನ್ ಆಫ್ ಎ ಇಂಟು ಬಿ ಅಂದಾಗ ಸೊ ಇದನ್ನು ನಾವು ಯಾವ ರೀತಿ ಬರ್ಕೋಬೋದು ಅಂದರೆ, ಎನ್ ಆಫ್ ಎ ಇಂಟು ಬಿ ಅದ. ಸೊ ಇದನ್ನು ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಅಂತ ನಾವು ಇದನ್ನು ಬರ್ಕೋಬೋದಾಗಿರ್ತದೆ. ಸೊ ಇಲ್ಲಿ ಎನ್ ಆಫ್ ಎ ಅಂದರೆ ಎಷ್ಟದ, 3 ಅದ, ಇಂಟು ಎನ್ ಆಫ್ ಎ ಅಂದ್ರೆ 3, ನೆಕ್ಸ್ಟ್ ಎನ್ ಆಫ್ ಬಿ ಅಂದ್ರೆ 4. ಸೊ ಇಲ್ಲಿ 3 3 9, 9 4 36. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, 36 ಇಲ್ಲಿ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಎ ಪ್ಲಸ್ ಐ ಬಿ ಗ್ರೇಟರ್ ದೆನ್ ಸಿ ಪ್ಲಸ್ ಐ ಡಿ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಓನ್ಲಿ ವೆನ್ ಅಂತ ಕೇಳಿದರು. ಸೊ ಇಲ್ಲಿ ಏನಾಗುತ್ತೆ, ಎ ಪ್ಲಸ್ ಐ ಬಿ ಗ್ರೇಟರ್ ದೆನ್ ಸಿ ಪ್ಲಸ್ ಐ ಡಿ ಅಂತ ಕೇಳಿದರು. ಸೊ ಇಲ್ಲಿ ಇದೊಂದು ಕಾಂಪ್ಲೆಕ್ಸ್ ನಂಬರ್ ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ ಎ ಪ್ಲಸ್ ಐ ಬಿ ಅನ್ನೋದು ಒಂದು ಕಾಂಪ್ಲೆಕ್ಸ್ ನಂಬರ, ಸಿ ಪ್ಲಸ್ ಐ ಡಿ ಅನ್ನೋದು ಇದು ಒಂದು ಕಾಂಪ್ಲೆಕ್ಸ್ ನಂಬರ. ಸೊ 2 ಕಾಂಪ್ಲೆಕ್ಸ್ ನಂಬರ್ ಐದರ್ ಈಕ್ವಲ್ ಆರ್ ನಾಟ್ ಈಕ್ವಲ್. ಸೊ ಅವು ಈಕ್ವಲ್ ಆಗಿರ್ಬೋದು ಅಥವಾ ನಾಟ್ ಈಕ್ವಲ್ ಆಗಿರ್ಬೋದು. ಅವಾಗ ಅವುಗಳ ಕಂಪ್ಯಾರಿಸನ್ ಮಾಡೋದು ಸಾಧ್ಯ ಆಗೋದಿಲ್ಲ. ಸೊ ಅದು ಪಾಸಿಬಲ್ ಇಲ್ಲ. So when a 2 complex number are either equal or not equal, comparison of a complex number is not possible. So in that equality does not exist for a complex number. So ಇಲ್ಲಿ equality ಏನೈತಿ ಕಾಂಪ್ಲೆಕ್ಸ್ ನಂಬರ್ ಒಳಗೆ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಈ ಕಾಂಪ್ಲೆಕ್ಸ್ ನಂಬರನ್ನು ರಿಮೂವ್ ಮಾಡ್ಬೇಕಂದ್ರೆ ಇಲ್ಲಿ ನಮ್ಗೆ ಯಾವ ಒಂದು 2 ವೇರಿಯಬಲ್ ಇಲ್ಲಿ ನಮ್ಗೆ 0 ಆಗಿರ್ಬೇಕಂದ್ರೆ ಇಲ್ಲಿ ಡೈರೆಕ್ಟಾಗಿ ಬಿ ಮತ್ತು ಡಿ ಎರಡು ಇಲ್ಲಿ 0 ಆದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ನಮ್ಗೆ ಎ ಇಸ್ ಲೆಸ್ ದೆನ್ ಈಕ್ವಲ್ ಟು ಸಿ ಅಂತ ಸಿಗುತ್ತೆ. ಸೊ ಇಲ್ಲಿ ಬಿ ಮತ್ತು ಡಿ ಆಪ್ಷನ್ ಬಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಬಿ ಈಕ್ವಲ್ ಟು 0 ಮತ್ತು ಡಿ ಈಕ್ವಲ್ ಟು 0 ಆದಾಗ ಇದು ಏನಾಗುತ್ತೆ, ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ 2 ಕಾಂಪ್ಲೆಕ್ಸ್ ನಂಬರ್ ಆರ್ ಐದರ್ ಈಕ್ವಲ್ ಆರ್ ನಾಟ್ ಈಕ್ವಲ್. ಕಂಪ್ಯಾರಿಸನ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ is not a possible. Inequality does not exist for a complex number if a plus ib greater than c plus id. This comparison only possible when it is a purely real. Hence b equal to d equal to 0. ಸೊ ಮತ್ತು b ಮತ್ತು d ಎರಡು 0 ಇದ್ದಾಗ ಏನಾಗುತ್ತೆ, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, if 3x square plus 4x plus 2 equal to 0, then the equation has real roots, imaginary roots, one real, one imaginary root, distinct real roots ಅಂತ ಇಲ್ಲಿ ಕೇಳಿದರು. ಇದರಲ್ಲಿ ಯಾವುದು ಆಗುತ್ತಾ ಅಂತ. ಸೊ ಇಲ್ಲಿ ನಮ್ಗೆ ಎ ಅಂದ್ರೆ 3 ಆಗುತ್ತೆ, ಬಿ ಅಂದ್ರೆ 4 ಆಗುತ್ತೆ, ಸಿ ಅಂದ್ರೆ ಇಲ್ಲಿ 2 ಅಂತ ಆಗುತ್ತೆ. ಸೊ ಇಲ್ಲಿ ಡಿ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ಆಗುತ್ತೆ. ಸೊ ಇದು ಯಾವ ರೀತಿ ಬಂದಿದ್ದನ್ನು ಹಿಂದಿನ ಕ್ಲಾಸ್ ಒಳಗೆ ನಾ ಅಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ ಒಳಗೆ ಅಲ್ಲಿ ಹೇಳಿದನು, ನೀವು ಅಲ್ಲಿ ನೋಡ್ಬೋದು. ಸೊ ಇಲ್ಲಿ ಬಿ ಅಂದ್ರೆ 4 ಸ್ಕ್ವೇರ್ ಆಗುತ್ತೆ ಮೈನಸ್ 4, ಎ ಅಂದ್ರೆ 3, ಸಿ ಅಂದ್ರೆ 2. ಸೊ ಇದು ಇಲ್ಲಿ ಬಿ ಸ್ಕ್ವೇರ್ ಇದ್ದಿದ್ದ 4 ಸ್ಕ್ವೇರ್ ಆಗಿದೆ. ಸೊ 4 ಸ್ಕ್ವೇರ್ ಅಂದರೆ 16 ಮೈನಸ್ 4 3 12, 12 2 24. ಸೊ ಇಲ್ಲಿ
24ರೊಳಗೆ 16 ಹೋದ್ರೆ ಇಲ್ಲಿ -8 ಅಂತ ಇಲ್ಲಿ ಆಗುತ್ತೆ. ಸೊ ಇದೇನಾಗುತ್ತೆ B² - 4AC ಅನ್ನೋದು ಲೆಸ್ ದೆನ್ 0 ಆಗುತ್ತೆ. ಸೊ ಮೈನಸ್ ಒಳಗೆ ಬಂದೈತೆ ಅಂದರೆ ಸೊ ಲೆಸ್ ದೆನ್ 0 ಆದ ಕಾರಣ ಏನಾಗುತ್ತೆ, ಸೊ ಅಬೋ ಇಕ್ವೇಶನ್ ಹ್ಯಾಸ್ ಅ ಇಮ್ಯಾಜಿನರಿ ರೂಟ್ಸ್ ಅನ್ನೋದು ಇಲ್ಲಿ ಆಗುತ್ತೆ. ಸೊ ಲೆಸ್ ದೆನ್ 0 ಬಂದ ಕಾರಣ ಇದೇನಾಗುತ್ತೆ, ಆಪ್ಷನ್ ಬಿ ಇಮ್ಯಾಜಿನರಿ ರೂಟ್ಸ್ ಅನ್ನೋದು ಇಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಇಫ್ ದ ಸಮ್ ಆಫ್ ಅ ಸರ್ಟನ್ n ನಂಬರ್ಸ್ ಆಫ್ ಅ ಟರ್ಮ್ಸ್ ಆಫ್ ದ AP is 25, 22, 19 dash dash is 116 then the ಲಾಸ್ಟ್ ಟರ್ಮ್ ಈಸ್ ಅದು ಕೇಳಿದರು. ಸೊ ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿ ಅದ. ಸೊ ಇಲ್ಲಿ 25, 22, 19 ಅದ. ಸೊ ಹಾಗಾಗಿ ಇಲ್ಲಿ ಎ ಈಕ್ವಲ್ ಟು 25 ಅಂದ್ರೆ ಫಸ್ಟ್ ನಂಬರ್, ಫಸ್ಟ್ ಸಂಖ್ಯೆ, ಫಸ್ಟ್ ಟರ್ಮ್ ಯಾವುದಾಗುತ್ತೆ 25 ಆಗುತ್ತೆ. ಇಲ್ಲಿ ಎ ಪಿ ಒಳಗೆ ಐತೆ ಅಂದ್ರೆ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಡಿ ಅನ್ನೋದನ್ನು ಇಲ್ಲಿ ನಾವು ಕಂಡು ಹಿಡಬೇಕು. ಡಿ ಅನ್ನೋದನ್ನು ಇಲ್ಲಿ A2 - A1 ಅಂದ್ರೆ ಎರಡನೇ ಸಂಖ್ಯೆ ಒಳಗೆ ಒಂದನೇ ಸಂಖ್ಯೆನ ಕಳೆಯೋದಾಗುತ್ತದೆ. ಸೊ ಇಲ್ಲಿ A2 ಎಷ್ಟದ 22 ಅದ. ಸೊ A1 ಇಲ್ಲಿ 25 ಅದ. ಹಾಗಾಗಿ ಡಿ ಈಕ್ವಲ್ ಟು ಎಷ್ಟಾಗುತ್ತೆ -3 ಆಗುತ್ತೆ. ನೆಕ್ಸ್ಟ್ ನಮ್ಗೆ ಇಲ್ಲಿ ಸಮ್ ಅನ್ನು ಕೊಟ್ಟಿರ್ತಾರೆ. ಸಮ್ ಎಸ್ ಎನ್ ಈಕ್ವಲ್ ಟು 116 ಆಗಿರ್ತದೆ. ಸೊ ಇಲ್ಲಿ ನಾವು ಮೊದಲಿಗೆ ನಾವು ಇಲ್ಲಿ ಎನ್ ಅನ್ನು ಕಂಡು ಹಿಡಬೇಕು, ನಂತರ ಏನೈತಿ ಲಾಸ್ಟ್ ಟರ್ಮ್ ಟಿ ಎನ್ ಅನ್ನು ಕಂಡು ಹಿಡಿಬೇಕು. ಸೊ ಇಲ್ಲಿ ಮೊದಲಿಗೆ ಎನ್ ಯಾವ ರೀತಿ ಕಂಡು ಹಿಡಿಬೋದು ಅಂದ್ರೆ ಇಲ್ಲಿ ಎಸ್ ಎನ್ ಈಕ್ವಲ್ ಟು ಒಂದು ಫಾರ್ಮುಲಾ ಅದ. ಎಸ್ ಎನ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಈ ಫಾರ್ಮುಲಾದಾಗ ಹಾಕಿ ನಾವು ಎನ್ನನ್ನು ಕಂಡು ಹಿಡಬೇಕು. ಎಸ್ ಎನ್ ಅಂದ್ರೆ 116, ಎನ್ ಅಂದ್ರೆ ಗೊತ್ತಿಲ್ಲ ಇಲ್ಲಿ 2. ನೆಕ್ಸ್ಟ್ 2 ಇಂಟು ಎ ಅಂದ್ರೆ 25 ಪ್ಲಸ್ n-1 ಇಂಟು -3, ಡಿ ಅಂದರೆ -3 ಆಗಿರ್ತದೆ. ಸೊ ಈ 2 ಅನ್ನು ಈ ಕಡೆ ಕಳಿಸಿದಾಗ 232 ಆಗುತ್ತೆ. ನೆಕ್ಸ್ಟ್ 2 25 50 ಆಗುತ್ತೆ. ಇಲ್ಲಿ -3 ಇಂಟು ಎನ್ನ -3 ಅನ್ನು -3 ಇಂಟು -1 +3 ಆಗುತ್ತೆ. ಸೊ ಇಲ್ಲಿ ಹೊರಗೆ ಎನ್ ಒಂದು ಉಳಿದದ. ನೆಕ್ಸ್ಟ್ 232 ಇದ್ದಿದ್ದ ಇಲ್ಲಿ 50 + 3 53 ಆಗುತ್ತೆ. 53 ಎನ್ನ ಇಲ್ಲಿ n ಇಂಟು -3n ಅಂದರೆ 3n². ಸೊ ಈ 3n² ಈ ಕಡೆ ಕಳಿಸಿದಾಗ ಪ್ಲಸ್ ಆಗುತ್ತೆ 3n². ಈ 53n ಈ ಕಡೆ ಕಳಿಸಿದಾಗ 53 ಮೈನಸ್ ಆಗಿರ್ತದೆ. ಸೊ ಇಲ್ಲಿ ಪ್ಲಸ್ 232 ಈಕ್ವಲ್ ಟು ಇದು 0 ಆಗಿರ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಇವುಗಳ ಎನ್ನನ್ನು ನಾವು ಕಂಡು ಹಿಡಬೇಕಾಗಿದೆ. ಇದನ್ನು ಫ್ಯಾಕ್ಟರೈಸೇಷನ್ ಮುಖಾಂತರ ನಾವು ಇಲ್ಲಿ ಕಂಡು ಹಿಡಬೇಕು. ಸೊ ಇಲ್ಲಿ ಮೊದಲಿಗೆ ಇದನ್ನು 3n² ಇದ್ದಿದ್ದನ್ನು ಇಲ್ಲಿ ನಾವು -24n -29n ಅಂತ ಬರಿಬೋದು. ಸೊ ಇಲ್ಲಿ 232 ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಕಾಮನ್ ಏನು ತಕ್ಕೋದು 3n ಕಾಮನ್ ತಗೊಂಡ್ರೆ ಇಲ್ಲಿ ಏನು ಉಳಿತು n-8 ಉಳಿತು. ಇಲ್ಲಿ 29 ಕಾಮನ್ ತಗೊಂಡಿವಿ ಅಂದರೆ ಇಲ್ಲಿ n-8 ಇಲ್ಲೂ ಕೂಡ ಉಳಿತು. ನೆಕ್ಸ್ಟ್ ಇಲ್ಲಿ n-8 ಎರಡು ಕಡೆ ಕಾಮನ್ ತಗೊಂಡಿವಿ ಅಂದರೆ ಇಲ್ಲಿ 3n - 29 ಇಲ್ಲಿ ಉಳಿತದೆ. ಸೊ ಇಲ್ಲಿ ನಮಗೆ n ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ n ಈಕ್ವಲ್ ಟು 8 ಆಗುತ್ತೆ. ಇಲ್ಲಿ ಏನಾಗುತ್ತೆ n ಈಕ್ವಲ್ ಟು 29/3 ಆಗುತ್ತೆ. ಸೊ ಇದು ಈ ರೀತಿ ಭಾಗಲಬ್ಧ ಸಂಖ್ಯೆ ಇದ್ದರೆ ಇದು ನಮಗೆ n ಆಗೋದಿಲ್ಲ. ಸೊ ಇಲ್ಲಿ ನಾವು n ಈಕ್ವಲ್ ಟು 8 ಇಲ್ಲಿ ನಾವು ತಗೋದು. ಸೊ ಇಲ್ಲಿ n ಈಕ್ವಲ್ ಟು 8 ತೊಂದಾಗ ಸೊ ಇಲ್ಲಿ n ಈಕ್ವಲ್ ಟು 8 ಆದ ನಂತರ ನಾವು Tn ಕಂಡು ಹಿಡಬೇಕು. Tn ಅಂದ್ರೆ ಲಾಸ್ಟ್ ನಂಬರ, ಲಾಸ್ಟ್ ಟರ್ಮ್ ಆಗಿರ್ತದೆ. ಸೊ Tn a ಪ್ಲಸ್ n-1 ಇಂಟು ಡಿ. ಸೊ ಇಲ್ಲಿ ನಮ್ಗೆ ಎ ಅಂದ್ರೆ 25 ಅದ, ಪ್ಲಸ್ n ಅಂದರೆ ಎಷ್ಟು ಸಿಕ್ಕದ 8 ಸಿಕ್ಕದ, 8 - 1, ಡಿ ಅಂದ್ರೆ -3. ಸೊ ಇದು 25 ಪ್ಲಸ್ ಇಲ್ಲಿ ಇದೆಷ್ಟಾಗುತ್ತೆ 7 ಆಗುತ್ತೆ. 8ರಲ್ಲಿ 1 ಹೋದರೆ ಇದು -3. ಸೊ ಇಲ್ಲಿ 25 ಪ್ಲಸ್
ಇಲ್ಲಿ 7 ಮೂರಲೆ 21 ಮೈನಸ್ 21 ಆಗ್ತದೆ. ಸೊ 25 ಮೈನಸ್ 21, ಸೊ ಇಲ್ಲಿ 4 ಆಗುತ್ತೆ. 25ರಲ್ಲಿ 21 4 ಆಗುತ್ತೆ. ಸೊ ಲಾಸ್ಟ್ ಸಂಖ್ಯೆ ಯಾವುದಾಗಿರ್ತದೆ ಇಲ್ಲಿ 4 ಅಂತ ಇಲ್ಲಿ ಆಗಿರ್ತದೆ. ಸೊ ನೀವು ಡೈರೆಕ್ಟ್ ಕಂಡು ಹಿಡಿಬೇಕಂದ್ರೆ ಯಾವ ರೀತಿ ಅಂದ್ರೆ ಇಲ್ಲಿ ನೋಡ್ಬೋದು. ಸೊ ಅವರ ಇಲ್ಲಿ ಎಷ್ಟು ಸಂಖ್ಯೆಗಳನ್ನ ಲಾಸ್ಟ್ ಟರ್ಮ್ ಯಾವುದಾಗಿರ್ತದೆ ಅಂತ ಇಲ್ಲಿ ಕೇಳಿದರು. 116 ಅದ. ಸೊ ಇಲ್ಲಿ ನಾವು 25, 22, 19 3 ಕಡಿಮೆ ಆಗ್ತಾ ಹೋಗ್ಯದ. 19ರೊಳಗೆ 3 ಕಡಿಮೆ ಆದ್ರೆ 16, 16ರೊಳಗೆ 3 ಕಮ್ಮಿ ಆದ್ರೆ 13, 13ರೊಳಗೆ 3 ಕಮ್ಮಿ ಆದ್ರೆ 10, 10ರೊಳಗೆ 3 ಕಮ್ಮಿ ಆದ್ರೆ 7, 7ರೊಳಗೆ 3 ಕಮ್ಮಿ ಆದ್ರೆ 4. ಸೊ ಇವುಗಳನ್ನ ಕೂಡಿಸಿದಾಗ ನಮಗೆ 116 ಅಂತ ಇಲ್ಲಿ ಆನ್ಸರ್ ಬರುತ್ತೆ. ಸೊ ಈ ರೀತಿ ನೀವು ಚೆಕ್ ಮಾಡ್ಬೋದಾಗಿರ್ತದೆ. ಸೊ ಇಲ್ಲಿ ಒಂದೊಂದು ಸಂಖ್ಯೆನ ಇಲ್ಲಿ ಕಾಮನ್ ಡಿಫ್ರೆನ್ಸಸ್ ಸೇಮ್ ಇರಬೇಕು. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್ 3 ಅದ, ಇಲ್ಲಿಯೂ ಕಾಮನ್ ಡಿಫ್ರೆನ್ಸ್ 3 ಅದ. ಈ ರೀತಿ ಕಡಿಮೆ ಮಾಡ್ಕೊತ ಇಲ್ಲಿ ನಾವು ಲಾಸ್ಟ್ನೇ ಸಂಖ್ಯೆನ ಕಂಡು ಹಿಡಿಬೋದಾಗಿರ್ತದೆ. ಸೊ ಇದು ಕಡಿಮೆ ಕೊಟ್ಟಾಗ, ಒಂದು ವೇಳೆ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಈ ರೀತಿ ಫಾರ್ಮುಲಾದಾಗ ಹಾಕಿ ನಾವು ಕಂಡು ಹಿಡಿಬೇಕಾಗ್ತದೆ. ಸೊ ನೆಕ್ಸ್ಟ್ ಕ್ವೆಶನ್, ಇಫ್ A4B are in arithmetic progression, A2B are in geometric progression, then A1B are in ಅಂತ ಕೇಳಿದಾರು. ಸೊ ಇದೇನಾಗುತ್ತೆ ಆನ್ಸರ ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ ಆಗುತ್ತೆ. ಸೊ ಯಾವ ರೀತಿ ಅಂತ ಇಲ್ಲಿ ನೋಡೋಣ. ಸೊ ಇಲ್ಲಿ ಮೊದಲಿಗೆ ಗಿವನ್ ದ್ಯಾಟ್ ಏನು ಕೊಟ್ಟಿದ್ದಾರೆ, ಗಿವನ್ ದ್ಯಾಟ್ A4B are in AP. ಸೊ ಇವ ಅರ್ಥಮೆಟಿಕ ಪ್ರೋಗ್ರೆಷನ್ ಒಳಗಿದಾವು. ಸೊ ಇಲ್ಲಿ A4B, ಸೊ ಇವುಗಳ ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ, ಕಾಮನ್ ಡಿಫ್ರೆನ್ಸ್ ಅಂದರೆ ಇಲ್ಲಿ ಸೊ ಇಲ್ಲಿ 2ನೇ ಸಂಖ್ಯೆ ಒಳಗೆ 1ನೇ ಸಂಖ್ಯೆನ ಕಳೆಯೋದು, ಅದೇ ರೀತಿ 3ನೇ ಸಂಖ್ಯೆ ಒಳಗೆ 2ನೇ ಸಂಖ್ಯೆನ ಕಳೆಯೋದು, ಅವಾಗ ನಮಗೆ ಕಾಮನ್ ಡಿಫ್ರೆನ್ಸ್ ಸಿಗ್ತದೆ. ಸೊ ಹಾಗಾಗಿ ಇಲ್ಲಿ 4 - A ಈಕ್ವಲ್ ಟು B - 4 ಇವೆರಡು ಏನಾಗುತ್ತೆ ಈಕ್ವಲ್ ಆಗುತ್ತವೆ. ಯಾಕಂದರೆ ಕಾಮನ್ ಡಿಫ್ರೆನ್ಸ್ ಇಲ್ಲಿಂದ ಇಲ್ಲಿಗೆ ಕಾಮನ್ ಡಿಫ್ರೆನ್ಸ್ ಸೇಮ್ ಐತೆ ಅಂದ್ರೆ ಇವೆರಡು ಈಕ್ವಲ್ ಆಗ್ತಾವೆ. ಸೊ ಇಲ್ಲಿ ಈ ಎ ಅನ್ನು ಈ ಕಡೆ ಕಳಿಸೋನು, ಈ -4 ಈ ಕಡೆ ಕಳಿಸೋನು, ಅವಾಗ A + B = 8 ಅಂತ ಆಗುತ್ತೆ. ಸೊ ಈ -4 ಈ ಕಡೆ ಬರ್ತಂದ್ರೆ +4 ಆಗುತ್ತೆ. ಸೊ ಇಲ್ಲಿ ನಮಗೆ A + B = ಏನಾಗುತ್ತೆ 8 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಒಳಗೆ ಆಲ್ಸೋ ಗಿವನ್ ದ್ಯಾಟ್ GP ಒಳಗೆ ಏನು ಕೊಟ್ಟಿದ್ದಾರೆ A2B. ಸೊ ಇಲ್ಲಿ GP ಒಳಗೆ ಕಾಮನ್ ರೇಷಿಯೋ ಅಂತ ಇಲ್ಲಿ ಬರುತ್ತೆ. ಸೊ ಕಾಮನ್ ರೇಷಿಯೋ ಸೆಕೆಂಡ್ ಟರ್ಮ್ ಏನಿರ್ತೈತಿ, ಸೆಕೆಂಡ್ ಟರ್ಮ್ ಒಳಗೆ ಫಸ್ಟ್ ಟರ್ಮನ್ನು ಇಲ್ಲಿ ಭಾಗಾಕಾರ ಮಾಡೋದು ಇರ್ತದೆ. ಸೊ ಇಲ್ಲಿ ಡಿವಿಷನ್ ಮಾಡಿದಾಗ 2/A ಆಗುತ್ತೆ, ಇಲ್ಲಿ B/2 ಅಂತ ಆಗುತ್ತೆ. ಸೊ ಇಲ್ಲಿ ಈ ಎನ ಈ ಕಡೆ ಕಳ್ಸೋನು, ಈ 2 ಈ ಕಡೆ ಕಳ್ಸೋನು, ಅವಾಗ ಏನಾಗುತ್ತೆ ಇಲ್ಲಿ ಭಾಗಾಕಾರ ಇದ್ದಿದ್ದ ಇಲ್ಲಿ ಗುಣಾಕಾರ ಆಗುತ್ತೆ, ಇಲ್ಲಿ ಗುಣಾಕಾರ ಇದ್ದಿದ್ದ ಇಲ್ಲಿ ಭಾಗಾಕಾರ, ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಇಲ್ಲಿ A × B = 2 2 4 ಇಲ್ಲಿ ಆಗುತ್ತೆ. ಸೊ A + B = 8 ಸಿಕ್ತು, AB = 4 ಸಿಕ್ತು. ಇಲ್ಲಿ ಹಾರ್ಮೋನಿಕ್ ಪ್ರೋಗ್ರೆಷನ್ ಒಳಗೆ ಯಾವ ರೀತಿ ಇರ್ತದೆ ಅಂದ್ರೆ ಇಪ್ಪ A1B are in HP ಅಂದ್ರೆ ಹಾರ್ಮೋನಿಕ್ ಪ್ರೋಗ್ರೆಷನ್ ಇತ್ತಂದ್ರೆ ಅದು 1 ಈಕ್ವಲ್ ಆಗುತ್ತೆ. ಯಾವಾಗಂದ್ರೆ ಇದು 2A × B / A + B. ಸೊ ಇದು ರಿಲೇಷನ್ಶಿಪ್ ಬಿಟ್ವೀನ್ ಹಾರ್ಮೋನಿಕ್ ಪ್ರೋಗ್ರೆಷನ್ ಆ್ಯಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಸೊ ಇದಾಗಿರ್ತದೆ. ಸೊ ಹಾಗಾಗಿ ಇಲ್ಲಿ 1 ಇದು ಈಕ್ವಲ್ ಆಗಬೇಕು. ಸೊ ಇಲ್ಲಿ 2AB ಅಂದರೆ ಎಷ್ಟು ಬಂದದ 4 ಬಂದದ / A + B ಅಂದರೆ ಎಷ್ಟದ 8 ಅದ. ಸೊ ಇಲ್ಲಿ 2 2 4 8/8 ಅಂದರೆ ಇಲ್ಲಿ ನಮಗೆ 1 ಅಂತ ಆನ್ಸರ್ ಸಿಗುತ್ತೆ. ಸೊ 1 = 1 ಬಂತು. ಹಾಗಾಗಿ ಇದೇನಾಗುತ್ತೆ HP ಒಳಗೆ ಅಂದ್ರೆ ಹಾರ್ಮೋನಿಕ್ ಪ್ರೋಗ್ರೆಷನ್ ಒಳಗೆ ಅದ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇನ್ನು ಹೌ ಮೆನಿ ವೇಸ್ ಕ್ಯಾನ್ ದ ನಂಬರ್ 7056 ಬಿ ರಿಸಾಲ್ವ್ಡ್ ಇನ್ ಟು ದ 2 ಫ್ಯಾಕ್ಟರ್ಸ್ ಅಂತ ಕೇಳಿದರು. ಸೊ ಇಲ್ಲಿ 7056 ಸೊ ಎಷ್ಟು 2 ಫ್ಯಾಕ್ಟರ್ ಒಳಗೆ ಇಲ್ಲಿ ನಾವು ಮಾಡ್ಬೋದಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ 7056 ಫ್ಯಾಕ್ಟರ್ಸ್ಗಳು ಯಾವ್ಯಾವ ಬರ್ತಾವಂದ್ರೆ ಮೊದಲಿಗೆ 3² × 7² × 2⁴.
ಸೊ ಇದನ್ನು ನಾವು ಮಾಡಿದಾಗ ಇವ ಫ್ಯಾಕ್ಟರ್ಗಳು ಬರ್ತಾವೆ. ಸೊ ಇಲ್ಲಿ ಇದನ್ನು ಯಾವ ರೀತಿ ಕಂಡು ಹಿಡಿಬೋದು ಅಂದ್ರೆ 1/2 ಇಲ್ಲಿ ನಾವು ಇವು ಫ್ಯಾಕ್ಟರ್ದ A1 ಅಂತ ತೋತ್ನು, ನೆಕ್ಸ್ಟ್ +1, ನೆಕ್ಸ್ಟ್ A2 +1, A3 +1 ಅಪ್ ಟು ಇದೇನಾಗುತ್ತೆ AN +1 ಹೋಲ್ ಬ್ರಕೆಟ್ +1 ಅಂತ ಇಲ್ಲಿ ಆಗುತ್ತೆ. ನೆಕ್ಸ್ಟ್ 1/2. ಸೊ ಇಲ್ಲಿ A1 ಅಂದ್ರೆ ಇಲ್ಲಿ ಅದ ನೋಡಿ, A1 ಅಂದ್ರೆ ಇಲ್ಲಿ 2, A2 ಅಂದ್ರೆ ಇದ. ನೆಕ್ಸ್ಟ್ ಅಪ್ ಟು ನಮಗೆ ಎಷ್ಟು ಎಲ್ಲಿ ತಗೋಕ ಇರ್ತಾವಲ್ಲ ಅಲ್ಲಿ ತನಕ ನಾವು ಇಲ್ಲಿ ತೊಗೋಬೋದಾಗಿರ್ತದೆ. ಸೊ ಇಲ್ಲಿ 2 + 1, ನೆಕ್ಸ್ಟ್ ಇಲ್ಲೂ ಕೂಡ ಏನೈತಿ 2 + 1, ನೆಕ್ಸ್ಟ್ A3 ಏನದ 4 ಅದ. ಸೊ 4 + 1 ಹೋಲ್ ಬ್ರಕೆಟ್ +1 ಅಂತ ಇಲ್ಲಿ ಇರ್ತದೆ. ಸೊ 1/2. ಸೊ ಇಲ್ಲಿ 2 + 1 ಅಂದ್ರೆ 3 ಇಂಟು 2 + 1 ಅಂದ್ರೆ 3 ಇಂಟು 4 + 1 ಅಂದ್ರೆ 5. ಸೊ ಹೋಲ್ ಬ್ರಕೆಟ್ +1 ಅದ. ನೆಕ್ಸ್ಟ್ ಸೊ ಇದ್ರೊಳಗೆ ಅಷ್ಟೇ ಇರ್ತದೆ. ನೆಕ್ಸ್ಟ್ 3 × 3 ಇಲ್ಲಿ ಏನಾಗುತ್ತೆ 9 ಆಗುತ್ತೆ. 9 × 5 45 + 1 46. 1/2 ಇಂಟು 46